ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜಗದಗಲ ಮುಗಿಲಗಲ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಈ ವಚನದೊಂದಿಗೆ ನಮ್ಮ ಹಿಂದಿನ ಸಂಚಿಕೆ ಮುಕ್ತಾಯಗೊಂಡಿತ್ತು. ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಸಂಪೂರ್ಣ ಸಾಗರವು ಸಾಸಿವೆಯಲ್ಲಿ ಬಂದು ಅಡಗಿ ಕೂತ್ಕೊಂಡಂಗೆ ಆಗಿದೆ. ಸಂಪೂರ್ಣ ಸಾಗರ ಸಾಸಿವೆ ಒಳಗಿದ್ದಂಗೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಹಾಗೆ ಮುಂದುವರಿತಾ ಹೋದಾಗ, ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತುಕೊಂಡ ನಂತರದಲ್ಲಿ ಜಗದಗಲಂದರೆ ಸಂಪೂರ್ಣ ಸರ್ವವ್ಯಾಪಿ ಆಗಿರತಕ್ಕಂಥ ಆ ಬ್ರಹ್ಮಾಂಡವೆಲ್ಲ ಕರಸ್ಥಲಕ್ಕೆ ಬಂದು ಚುಳುಕಾಗಿದೆ. ಇಲ್ಲಿ ಅಲ್ಲೆಲ್ಲವೂ ಇಲ್ಲಿದೆ, ಇಲ್ಲಿದೆ ಅಲ್ಲಿದೆ. ಹಾಗಿದ್ಮೇಲೆ ಮುಂದೆ ವಚನದಲ್ಲಿ ಏನು ಹೇಳ್ತಾರೆ? ಮುಂದಿನ ವಚನವನ್ನು ಕೇಳೋಣ. ಪುಣ್ಯ ಪಾಪವೆಂಬ ಉಭಯ ಕರ್ಮವನಾರು ಬಲ್ಲರಯ್ಯ. ಪುಣ್ಯ ಪಾಪವೆಂಬ ಉಭಯ ಕರ್ಮವನಾರು ಬಲ್ಲರಯ್ಯ. ಇವನಾರುಂಬರು ಕಾಯತಾನುಂಬಡೆ ಕಾಯತಾ ಮಣ್ಣು. ಕಾಯತಾನುಂಬಡೆ ಕಾಯತಾ ಮಣ್ಣು. ಜೀವತಾನುಂಬಡೆ ಜೀವತಾ ಬಯಲು. ಜೀವತಾನುಂಬಡೆ ಜೀವತಾ ಬಯಲು. ಈ ಉಭಯ ನಿರ್ಣಯವ ಕೂಡಲ ಸಂಗಮ ದೇವ ನಿಮ್ಮ ಶರಣಬಲ್ಲ. ನಿಮ್ಮ ಶರಣಬಲ್ಲ ನಿಮ್ಮ ಶರಣಬಲ್ಲ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಪುಣ್ಯ ಪಾಪವೆಂಬ ಉಭಯ ಕರ್ಮವನಾರು ಬಲ್ಲರಯ್ಯ. ಕಾಯ ತಾನುಂಬಡೆ ಕಾಯತಾ ಮಣ್ಣು. ಜೀವ ತಾನುಂಬಡೆ ಜೀವತಾ ಬಯಲು. ಇಲ್ಲಿ ಬಹಳ ಸೂಕ್ಷ್ಮವಾಗಿ ನೋಡಿದಾಗ, ಅಜ್ಞಾನದಿಂದ ನಮ್ಮಲ್ಲಿರುವ ಲಿಂಗ ಭಾವದ ಮರೆವಿನಿಂದ, ಆ ಲಿಂಗ ಪ್ರಜ್ಞೆಯ ಮರೆವಿನಿಂದ ನಾವು ಅಂಗವೇ ನಾನು ಅನ್ನುವ ಭಾವ ನಮ್ಮಲ್ಲಿ, ಆ ಅಂಗವೇ ನಾನು ಅಂದ್ಕೊಂಡಿರೋದ್ರಿಂದ, ಅಂದರೆ ದೇಹವೇ ನಾನು ಅಂದ್ಕೊಂಡಿರೋದ್ರಿಂದ, ಈ ದೇಹದಿಂದ ಏನೇ ಆದರೂ ಕೂಡ ಅಲ್ಲಿ ಕರ್ಮದ ಕರ್ತೃ ಮತ್ತು ಫಲದ ಭೋಕ್ತೃ, ಅಂದರೆ ಕರ್ಮವನ್ನು ಮಾಡುವ ಫಲವನ್ನು ಉಣ್ಣುವವ ಯಾರಾಗಾದರೆ ಈ ದೇಹ ಕರ್ಮದ ಫಲವನ್ನು ಉಣ್ಣುತ್ತೆ. ಅಂದರೆ ಕಾಯ ತಾ ಮಣ್ಣು. ಹಾಗೆ ಜೀವ ತಾನುಂಬಡೆ ಜೀವ ತಾ ಬಯಲು. ಆಲ್ರೆಡಿ ಅದು ನಿರಾಕಾರ ಬಯಲು ರೂಪದಲ್ಲಿದೆ. ಇಲ್ಲಿ ನಾವು ಯಾವಾಗಲೂ ದೇಹ ಭಾವದಲ್ಲೇ ಇರುವುದರಿಂದ ಬಿಟ್ಟರೆ, ದೇಹ ಕೃಶವಾಗ್ತಾ ಬಂದ ನಂತರ ದೇಹದ ಬಗ್ಗೆ ಇರುವ ವಾಸನ ಅಥವಾ ದೇಹದ ಬಗ್ಗೆ ಇರುವ ಒಂದು ಆಕರ್ಷಣೆ ಕಡಿಮೆ ಆಗ್ತಾ ಬಂದಾಗ ನಾವು ದೇಹ ಬಿಟ್ಟರೆ ಮನ ಅಂದರೆ ನಾವು ಹೇಳಿದಾಗೆ ಸಂಗ್ರಹಿತವಾಗಿರ್ತಕ್ಕಂಥದ್ದು, ನಮ್ಮ ಪೂರ್ವಾಗ್ರಹವಾಗಿ ನಮ್ಮಲ್ಲಿ ಸ್ಟೋರ್ಡ್ ಆಗಿರ್ತಕ್ಕಂಥದ್ದು, ಸಮಾಜದಿಂದ ಬಂದಿರೋ ಹೆಸರಾಗಿರ್ಬೋದು, ನಮ್ಮ ಗುರುತಿಸಿಕೊಳ್ಳುವಿಕೆಗಳು, ಅದನ್ನು ಕೂಡ ನಾವು ಅಂದ್ಕೊಂಡಿರ್ತೇವೆ ದೇಹ ಮಣ್ಣಾಗತ್ತೆ ಅಂತ. ಆದರೂ ಕೂಡ ನಮ್ಮಲ್ಲಿರ್ತಕ್ಕಂತಹ ಈ ಸಂಗ್ರಹಿತವಾಗಿರ್ತಕ್ಕಂತಹ ಅನುಭವಗಳು, ಸಂಗ್ರಹಿತವಾಗಿರ್ತಕ್ಕಂತಹ ಗುರುತಿಸಿಕೊಳ್ಳುವಿಕೆಗಳು, ಇಲ್ಲೂ ಕೂಡ ನಾವು ಮನದಲ್ಲೂ ಕೂಡ ಕರ್ಮವನ್ನು ಮಾಡ್ತಿರ್ತೇವೆ. ಪುಣ್ಯ ಪಾಪವೆಂಬ ಉಭಯ ಕರ್ಮ. ನಾವು ಒಂದು ವಚನದಲ್ಲಿ ಕೇಳಿದ ಹಾಗೆ
ಕಾಯದಿಂದ ಆಗ್ತಕ್ಕಂಥ ಕೆಲವು ಕಾರ್ಯಗಳು, ಮಾತಿನಿಂದ ಕೆಲವು, ಹಾಗೆ ಮನಸ್ಸಿನಲ್ಲಿ ಕೆಲವಿದೆ. ಇವೆಲ್ಲವನ್ನು ಈ ಉಭಯತೆಗಳನ್ನು ಮೀರಿದಾಗ ಈ ಉಭಯತೆಗಳನ್ನು ನಿಮ್ಮ ಶರಣಬಲ್ಲ. ಇದು ಇಲ್ಲಿಂದ ಹೇಗಿದೆ ಅಂದರೆ, ಈ ವಚನಗಳೆಲ್ಲ ಅನುಭವದ ನೆಲೆಯಲ್ಲಿ ಇದ್ದಾಗ ಅನುಭವದ, ಯಾಕೆಂದರೆ ಶಬ್ದಗಳಿಂದ ಇದನ್ನು ವ್ಯಾಖ್ಯಾನಿಸೋದು ಕಷ್ಟ ಅನ್ನೋದಕ್ಕಿಂತ ಇದು ಅನುಭವದ ನೆಲೆಗಟ್ಟಿನದಲ್ಲೇ ನೋಡಬೇಕು. ಇದನ್ನು ಅನುಭವಿಸಬೇಕು. ಯಾಕಂದರೆ ಹಂತ ಹಂತದ ಬೆಳವಣಿಗೆಯಲ್ಲಿ ಎಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ. ಆಕಾರ ನಿರಾಕಾರಕ್ಕೆ ಪೂರಕ, ಶಬ್ದ ನಿಶ್ಶಬ್ದಕ್ಕೆ ಪೂರಕ, ಬಯಲು ನಿರ್ಬಯಲಿಗೆ, ಹಾಗೆ ಉತ್ಪತ್ತಿ ನಿಷ್ಪತ್ತಿಗೆ, ಇವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ. ಅಂಗವೂ ಬೇಕು, ಅಂಗದೊಳಗಿರುವ ಲಿಂಗ ಅಂದರೆ ಅಂಗದಿಂದ ಲಿಂಗದೆಡೆಗಲ್ಲಿ ಹೋಗಬೇಕಲ್ಲ, ಅದು ಇದೆ. ಆದರೆ ಹೋಗ್ಲಿಕ್ಕೆ ಈ ಮಾರ್ಗಗಳು. ಹಾಗೆ ನೋಡಿದಾಗ ಮೊದಲು ಉಭಯತೆಯಿಂದ ನೋಡ್ತಾ ಹೋಗ್ತೀವಿ, ಬರ್ತಾ ಬರ್ತಾ ಅದು ಗೊತ್ತಾಗ್ತಾ ಹೋಗುತ್ತದೆ. ಅಲ್ಲಿರೋದು ಇಲ್ಲಿದೆ, ಇಲ್ಲಿದೆ ಅಲ್ಲಿದೆ. ಆದರೆ ಅಲ್ಲಿದನ್ನು ನಾನು ನನ್ನ ಇತಿಮಿತಿಗೆ ಇಂದ್ರಿಯಗಳಿಗೆ ಆಗದೇ ಇರೋದ್ರಿಂದ ಇಲ್ಲಿ ನೋಡ್ತೇನೆ. ಎಲ್ಲವೂ ಒಂದಕ್ಕೊಂದು ಪೂರಕ. ಹಾಗೆ ಕಾಯ ಮತ್ತು ಜೀವ ಇವೆರಡರ ಉಭಯತೆಯನ್ನು ನಿಮ್ಮ ಶರಣಬಲ್ಲ. ಹಾಗಿದ್ರೆ ಈ ಹಂತ ಹಂತದ ಸಾಧನೆಯ ನಂತರ ನಾವು ನೋಡ್ತಾ ಹೋದಾಗ ಈ ಉಭಯತೆಯನ್ನು ಅರಿತಿರೋ ಶರಣ ನಾವಂತೇವೆ. ಇಲ್ರಿ ಒಂದ್ಸಲಿ ಅದು ಆಗಿತ್ತು, ಅನುಭವಕ್ಕೆ ಬಂದಿತ್ತು, ಈಗ ಅದು ಅನುಭವಕ್ಕೆ ಅದು ಗೊತ್ತಾಗ್ತಿಲ್ಲ, ಅಥವಾ ನನಗೆ ಮುಂಚೆದು ಒಂದು ಸಣ್ಣ ಅನುಭವಕ್ಕೆ ಬಂದಿತ್ತು ರೀ, ಅವಾಗವಾಗ ಅಷ್ಟೇ ಅದು ಅನುಭವಕ್ಕೆ ಆಗ್ತಿತ್ತು. ಆದರೆ ಅದನ್ನು ಬಿಟ್ಟು ಬಂದೆ ಅಂದ ತಕ್ಷಣ ನನಗೆ ಅದು ಅನುಭವ ಇಲ್ದಂಗೆ ಆಗ್ತಾದ ನೋಡ್ರಿ ಅಂತಿರ್ತೀವಿ ನಾವು. ಅದೇನೋ ರೀ, ಅಲ್ಲಿ ಹೋದಾಗ ಅಥವಾ ಆ ಥರದ ವಾತಾವರಣ ಇದ್ದಾಗ ನಾವು ಆ ಸ್ಥಿತಿಯೊಳಗಿರ್ತೀವಿ. ಆ ವಾತಾವರಣ ಸ್ಥಿತಿ ಬಿಟ್ಟು ಅಂದ್ರೆ ಹೆಂಗೆ ಆಗಿಬಿಡ್ತೀವಿ ಅಂತಿರ್ತೀವಿ ನಾವು. ಹೆಂಗೆ ಅದಕ್ಕೂ ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ವಚನವನ್ನು ಅಪ್ಪ ಬಸವಣ್ಣವರು ಹೇಳ್ತಾರೆ. ನಾವು ಭಾಳಷ್ಟು ರೀಸನ್ ಕೊಡ್ತೀವಿ. ಸರ್, ವೆನ್ ಎವರ್ ಐ ಆಮ್ ಇನ್ ದಟ್ ಮೂಡ್ ಐ ವಿಲ್ ಬಿ ಇನ್ ದಟ್ ಸ್ಟೇಟ್, ನಾನು ಅದರಲ್ಲಿ ಇರ್ತೇನೆ. ಅದು ಬಿಟ್ಟು ಬಂದರೆ ಏನೋ ಒಂದು ಆಗ್ತೈತೆ ನೋಡ್ರಿ. ಹಾಗಿದ್ರೆ ಈ ವಚನವನ್ನು ಕೇಳೋಣವಾ? ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆಳಿದು, ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆಳಿದು, ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ಬೆಣ್ಣೆಯಾಗದು ಕ್ರಿಯೆಳಿದು, ಕ್ರಿಯೆಳಿದು. ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆಳಿದು, ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆಳಿದು, ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ಬೆಣ್ಣೆಯಾಗದು ಕ್ರಿಯೆಳಿದು, ಕ್ರಿಯೆಳಿದು. ಹೊನ್ನ ಕಬ್ಬುಣವಾಗದು ಕ್ರಿಯೆಳಿದು, ಹೊನ್ನ ಕಬ್ಬುಣವಾಗದು ಕ್ರಿಯೆಳಿದು, ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗದು ಕ್ರಿಯೆಳಿದು, ಕ್ರಿಯೆಳಿದು. ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗದು ಕ್ರಿಯೆಳಿದು, ಕ್ರಿಯೆಳಿದು. ಕೂಡಲ ಸಂಗನ ಶರಣನಾಗಿ, ಕೂಡಲ ಸಂಗನ ಶರಣನಾಗಿ, ಮರಳಿ ಮಾನವನಾಗನು ಕ್ರಿಯೆಳಿದು, ಮರಳಿ ಮಾನವನಾಗನು ಕ್ರಿಯೆಳಿದು, ಕ್ರಿಯೆಳಿದು, ಕ್ರಿಯೆಳಿದು. ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ. ಕೂಡಲ ಸಂಗನ ಶರಣನಾಗಿ ಮರಳಿ ಮಾನವನಾಗನು ಕ್ರಿಯೆಳಿದು. ನಾವು ಹಿಂದಿನ ನಿರ್ವಚನದಲ್ಲಿ ಹೇಳುವ ಹಾಗೆ ಕೆಲವೊಂದು ಪರಿಸ್ಥಿತಿ, ಕೆಲವೊಂದು ಸ್ಥಿತಿಯಲ್ಲಿ ನಾವು ಹಂಗೆ ಇರ್ತೀವಿ ರೀ, ಕೆಲವೊಮ್ಮೆ ಅದಿಲ್ಲ ಅಂದ್ರೆ ನಮಗದು
ಘಟಿಸಲ್ಲ, ಅದು ಅನುಭವಕ್ಕೆ ಬರಲ್ಲ ಅಂತಿರ್ತೀವಿ. ಏನೇನೋ ಕಾರಣಗಳನ್ನು ಕೊಡ್ತಿರ್ತೀವಿ. ಅಂದರೆ ಅಷ್ಟೆಲ್ಲ ಆದರೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಆ ಸೂಕ್ಷ್ಮವಾಗಿರ್ತಕ್ಕಂತಹ ಮರೆವು ಇದ್ದೇ ಇರುತ್ತೆ. ಅದಕ್ಕೆ ಎಷ್ಟು ಅದ್ಭುತವಾಗಿ ಈ ವಚನವನ್ನು ಹೇಳ್ತಾರೆ ಇಲ್ಲಿ ಅಂದರೆ, ಮಣ್ಣ ಮಡಕೆ ಮಣ್ಣಾಗದು ಕ್ರಿಯಳಿದು. ಮಣ್ಣಿನಿಂದ ಮಾಡಿರ್ತಕ್ಕಂಥ ಮಡಕೆ ಅದಕ್ಕೊಂದು ಆಕಾರ ಕೊಟ್ಟುಬಿಟ್ಟಿರ್ತೇವೆ. ಅದು ಆಕಾರ ತೆಗೆದುಕೊಂಡ ನಂತರ ಅದು ಮಣ್ಣು ಹೋಗಿ ಮಡಕೆ ಆಗಿದೆ. ಅದು ಮತ್ತು ಇಲ್ಲ ರೀ, ಕೆಲವೊಂದು ಪರಿಸ್ಥಿತಿಗಳಿತ್ತು, ನಾನು ಆ ಮಣ್ಣಿನಿಂದ ಮಡಿಕೆ ಆಗಿದ್ದೇನೆ, ಈಗ ಸಾಕಾಯಿತು ಮತ್ತು ಮಣ್ಣಾಗ್ತೀನಿ ಅನ್ನಲಿಕ್ಕೆ ಬರಲ್ಲ. ಕ್ರಿಯೆ ಎಳಿದು ಅದು ಮತ್ತೆ ಮಣ್ಣು ಆಗೋದಿಲ್ಲ. ಹಾಗೆ ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ಬೆಣ್ಣೆಯಾಗದು ಕ್ರಿಯೆ ಎಳಿದು. ಈಗ ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಅದು ಕಾದ ನಂತರ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ಇಷ್ಟು ಸ್ಥಿತಿಗಳಿದೆ. ಹಾಗೆ ಇಲ್ಲಿ ಎಲ್ಲೂ ಕೂಡ ಮತ್ತೆ ಮರಳಿ ಮರಳಿ ಅದೇನೋ ಇಲ್ಲರಿ ಈ ಪರಿಸ್ಥಿತಿ ಸರಿಯಿಲ್ಲ ಅಂತ ಮತ್ತೆ ಹೊಳ್ಳಿ ವಾಪಸ್ಸು ತುಪ್ಪ ಹೋಗಿ ಬೆಣ್ಣೆ ಆಗಲ್ಲ, ಬೆಣ್ಣೆ ಹೋಗಿ ಮಜ್ಜಿಗೆಗೆ ಹೋಗಲ್ಲ, ಮಜ್ಜಿಗೆ ಹೋಗಿ ಮೊಸರು, ಮೊಸರು ಇಲ್ಲ. ಬಟ್ ಅದೆಲ್ಲದರಲ್ಲೂ ಆ ಸ್ವಭಾವ, ಅದರ ಗುಣ ಹಾಗೆ ಬದಲಾಗ್ತಾ ಬಂದಿದೆ. ಹಾಗೆ ಇಲ್ಲಿ ನಾವು ವಚನಗಳನ್ನು ಆಲಿಸ್ತಾ ಬಂದಾಗ ನಮ್ಮ 6 ಸಂಚಿಕೆಗಳಲ್ಲಿ ಹಂತದ ವಚನಗಳಿದೆ. ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವು ವಚನಗಳು ನಮಗೆ ದೇಹದ ಶುದ್ಧತೆಯನ್ನು ಹೇಳ್ತಾ ಹೋದರೆ, ಕೆಲವೊಂದು ಮನಕ್ಕೆ ಸಂಬಂಧಪಟ್ಟಿದ್ದು, ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಭಾವಶುದ್ಧಿ, ಭಾವಗಳನ್ನು ಶುದ್ಧ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಮುಂದೆ ಅನುಭವಗಳಿಗೂ ಕೆಲವು ಅಂಟ್ಕೊತೇವೆ ನಾವು. ಇವೆಲ್ಲವನ್ನೂ ಆದ ನಂತರ ಇದೆಲ್ಲದರಿಂದ ಘನೀಭೂತವಾಗಿರ್ತಕ್ಕಂಥ ಅನುಭವ, ವಿ ಸ್ಟಾರ್ಟ್ ಕ್ಲಿಂಗಿಂಗ್ ಟು ದ ಎಕ್ಸ್ಪೀರಿಯನ್ಸಸ್. ಆ ಅನುಭವಗಳಿಗೆ ಅಂಟುಕೊಂಡು ಅನುಭವಗಳನ್ನು ವಿವರಿಸ್ತಾ ಹೋಗ್ತಿರ್ತೇವೆ. ಯಾವುದು ವಿವರಣೆಗೆ ನಿಲುಕದ ಅನುಭವವೋ ಅದನ್ನು ಕೂಡ ವಿವರಣೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಹಂಗೆ ಆಗೋದಿಲ್ಲ. ಹೇಗೆ ಹಾಲಿನಿಂದ ಸ್ಥಿತಿಗಳು ಬದಲಾಗ್ತಾ ತುಪ್ಪವಾಗಿ ಆ ಘಮಿಸುವ ಸುವಾಸನೆ ಬಂತು, ಹಾಗೆ ಅಂಗದಿಂದ ಲಿಂಗದೆಡೆಗೆ ಬರುವಾಗ ತನುವಿನಿಂದ ಮನದಿಂದ ಘನದ ಕಡೆಗೆ ಹಂತದ ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ. ಹಾಗೆ ಕೂಡಲ ಸಂಗನ ಶರಣನಾಗಿ ಮರಳಿ ಮಾನವನಾಗನು ಕ್ರಿಯೆಳಿದು. ಏನೇನೋ ಕಾರಣಗಳನ್ನು ಕೊಟ್ಟು ಮತ್ತೆ ನಾನು ಇಲ್ಲಿದ್ದೇನೆ, ಹಿಂಗೆ ಬರ್ತೇನೆ ಅನ್ಲಿಕ್ಕೆ ಆಗೋದಿಲ್ಲ. ಆ ಸ್ಥಿತಿ, ಆ ಅವಸ್ಥೆಗೆ ತಲುಪಿದ ನಂತರ ಆ ಅವಸ್ಥೆಯಿಂದ ಮತ್ತೆ ನಾನು ಏನೇನೋ ಕಾರಣ ಕೊಟ್ಟು ಕೆಳಗೆ ಬರ್ತೀನಿ ರೀ ಅಂತ ಏನೋ ಕಾರಣ ಕೊಟ್ಟು ನಾವು ಹೇಳ್ತಾ ಇದ್ದೀವಿ ಅಂದರೆ ಇನ್ನೂ ಆ ಅವಸ್ಥೆಗೆ ಹೋಗಿಲ್ಲ, ಇನ್ನೂ ತುಪ್ಪವಾಗಿಲ್ಲ, ಇನ್ನೂ ಮಡಕೆ ಆಗಿಲ್ಲ, ಇನ್ನೂ ಮಣ್ಣಿನ ಹಂತ ಅದಿನ್ನೂ ಆಗ್ತಾ ಇದೆ, ಆಗುವ ಹಂತದಲ್ಲಿದೆ. ಅದಿನ್ನೂ ಮಡಕೆ ಅನ್ನಕ್ಕೆ ಬರಲ್ಲ. ಹಾಗೆ ಇದಿನ್ನೂ ಕಾಯಿಸ್ತಾ ಇದ್ದೇವೆ, ಬೆಣ್ಣೆ ಕಾಯಿಸ್ತಾ ಇದ್ದೇವೆ, ಇನ್ನೂ ತುಪ್ಪವಾಗಿಲ್ಲ. ಇಲ್ರಿ, ಅದು ತುಪ್ಪ ಆಗ್ತದಲ್ರಿ, ಆಗಿಲ್ಲಲ್ಲ, ಇನ್ನೂ ಹಂತದಲ್ಲಿದೆ. ಹಾಗೆ ಹೊನ್ನ ಕಬ್ಬುಣವಾಗದು ಕ್ರಿಯೆ ಹೇಳಿದ ನನಗೆ. ಭೂಮಿಯಿಂದ ಹೊರಗಡೆ ತೆಗೆದಿರ್ತಕ್ಕಂತಹ ಕಬ್ಬಿಣದ ಅದಿರು ಅಥವಾ ನಾವು ನಮ್ಮ ಒಡವೆಗಳಿಗೆ ಬಳಸ್ತಕ್ಕಂಥ ಯಾವುದೋ ಬಂಗಾರ ಇರ್ಬೋದು, ಎಲ್ಲವಿರ್ಬೋದು, ಅದು ಒಮ್ಮೆ ಕರಕುಶಲದಿಂದ ಆ ಕುಸುರಿ ಕೆಲಸವಾದ ನಂತರ ಅದು ಮತ್ತೆ ಮರಳಿ ಆ ಸ್ಥಿತಿಗೆ ಹೋಗಲ್ಲ. ಹಾಗೆ ಕೂಡಲ ಸಂಗನ ಶರಣನಾಗಿರ್ತಕ್ಕಂಥವನು ಮರಳಿ ಮಾನವನಾಗನು ಕ್ರಿಯೆಳಿದು. ಹಾಗೆ ಹಂತದಲ್ಲಿ ನಮ್ಮ ಜೀವನದಲ್ಲಿ ಒಂದೊಂದು ಅವಸ್ಥೆಯಲ್ಲಿ ಒಂದೊಂದು ಸಮಯದಲ್ಲಿ ನಮ್ಮ ಬೇಕು ಬೇಡಗಳು ಬೇರೆ ಇರುತ್ತೆ. ಮೊದಲನೇ ವಚನ ಆರಂಭಿಸಿದ ಹಾಗೆ ಬಾಲ್ಯದಲ್ಲಿ ನಮಗೇನು ಆಸೆ ಇತ್ತು ಅದು ಭಾಳ ಇಂಪಾರ್ಟೆಂಟ್ ಆಗಿತ್ತು, ಅದೇ ನಮಗೆ ಪರ್ಫೆಕ್ಟ್, ದಟ್ ಈಸ್ ಎವ್ರಿಥಿಂಗ್ ಫಾರ್ ಮೀ ಅಂತ ನಾವು ಒದ್ದಾಡ್ತಿದ್ವಿ. ಸ್ವಲ್ಪ ಬೆಳೆದ ನಂತರ ಅವಶ್ಯಕತೆಗಳು ಬೇರೆ ಆಯಿತು. ನಾನು ಬದಲಾಗಿಲ್ಲ, ನನ್ನ ಅವಶ್ಯಕತೆಗಳು ಬದಲಾಗಿದೆ. ಹಾಗೆ ಮುಂದೆ ಹೋದರೆ ಭಾವನಾತ್ಮಕವಾಗಿ ನನ್ನಲ್ಲಿ ಬದಲಾವಣೆ ಕಾಣ್ತಾ ಇದ್ದೀನಿ. ಅಲ್ಲಿಯ ಬೇಕು ಬೇಡಗಳು ಬೇರೆ ಆಗ್ತಿದೆ. ಅಲ್ಲೂ ಕೂಡ ಅದನ್ನು ನಾನು ನೋಡ್ತಾ ಇದ್ದೇನೆ, ಆದರೆ ಅದು ಬದಲಾಗ್ತಿದೆ. ಹಾಗೆ ಮುಂದೆ ಹೋಗ್ತಾ ಸಾಧನೆ ಎಷ್ಟು ಅದ್ಭುತವಾಗಿ ತನುವಿನಿಂದ ಮನದಿಂದ ಘನದ ಕಡೆಗೆ, ಈ ಎಲ್ಲ ಸಂಪೂರ್ಣ ಪ್ರಾಸೆಸ್ಸಲ್ಲಿ ನಾನು ನೋಡ್ತಾ ಇದ್ದೇನೆ. ನನಗೆ ಅರಿವಿದೆ. ಆ ಅರಿವು
ಸಂಪೂರ್ಣ ಅರಿವಿನಿಂದ ಎಲ್ಲವನ್ನು ನೋಡ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ಆದರೆ ನಾವು ಅಲ್ಲಿ ಇಲ್ಲ. ಅದರಲ್ಲಿ ಏನೋ ನೋಡ್ತಾ ಇದೆ. ಆ ಅರಿವು, ಆ ಲಿಂಗ ಪ್ರಜ್ಞೆ, ಆ ಅರಿವಿನಿಂದ ನೋಡ್ತಾ ಇರ್ತೇವೆ. ಹಾಗಾಗಿ ವಿ ಆರ್ ವಿಟ್ನೆಸ್ಸಿಂಗ್, ವಿ ಆರ್ ವಾಚಿಂಗ್, ವಿ ಆರ್ ಅಬ್ಸರ್ವಿಂಗ್. ನಾವು ನೋಡ್ತಾ ಹೋಗ್ತೇವೆ. ಆದ್ದರಿಂದ ದಾರ್ಶನಿಕರು ಅಂದಾಗ, ಮಹಾನ್ ದಾರ್ಶನಿಕ ಬಸವಣ್ಣನವರು ಅಂದಾಗ, ದರ್ಶನವನ್ನು ಅಂದರೆ ತನುವಿನಿಂದ ಘನತತ್ವದ ಕಡೆಗೆ ಹೋಗಲಿಕ್ಕೆ, ಅಂಗದಿಂದ ಲಿಂಗದೆಡೆಗೆ ಈ ಪ್ರಯಾಣಕ್ಕೆ ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಕೂಡಲ ಸಂಗನ ಶರಣರು ಅನ್ನುವ ಹಾಗೆ ಮತ್ತೆ ಮತ್ತೆ ಯಾಕೆ ಇದನ್ನು ನಾನು ಪ್ರತಿ ಸಲ ಪ್ರಸ್ತಾಪಿಸ್ತೇನೆ ಅಂದರೆ, ಇದಕ್ಕೆ ಅದ್ಭುತವಾಗಿ ಆ ಸೋಪಾನ ಮೆಟ್ಟಿಲುಗಳನ್ನು ಕೊಟ್ಟಿದ್ದಾರೆ. ಹಾಗೆ ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪವು, ಹಾಗೆ ತನುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಂಧನಗಳನ್ನು ಬಿಡಿಸ್ಕೊಂಡು ನಂತರ ವಿಚಾರಗಳು, ನಂತರ ಭಾವ, ಹಾಗೆ ಭಾವಶುದ್ಧಿ, ಭಾವವನ್ನು ನಿರ್ಭಾವೀಕರಣಗೊಳಿಸುವುದು, ಹಾಗೆ ಅನುಭವ, ಆ ಅನುಭವವಿಲ್ಲದ ಅನುಭಾವದೆಡೆಗೆ, ಅನುಭವಿಯಿಂದ ಆರಂಭವಾಗಿ ಅನುಭವದಿಂದ ಅನುಭಾವದೆಡೆಗೆ, ಹಾಗೆ ಅದು ನಿರ್ಭಾವಕ್ಕೆ ಹೋಗುತ್ತೆ. ಹಾಗೆ ಅಂಗದಿಂದ ಅನಂಗದಿಂದ, ಅನಂಗದಿಂದ ಸ್ಥಾವರಲಿಂಗ, ಸ್ಥಾವರಲಿಂಗದಿಂದ ಇಷ್ಟಲಿಂಗ, ಇಷ್ಟಲಿಂಗದಿಂದ ಪ್ರಾಣಲಿಂಗ, ಪ್ರಾಣಲಿಂಗದಿಂದ ಚಿಲ್ಲಿಂಗ. ಈ ಅವಸ್ಥೆಗಳು ಹೀಗೆ ಒಂದೊಂದು ಹಂತಕ್ಕೆ ಹೋದ ನಂತರ, ಇಲ್ಲರಿ ಈಗ ನಾನು 45-50 ವರ್ಷದವನು ಆಗ್ತಾ ಇದ್ದೇನೆ, ಸಾಕಾಗ್ಯದ್ರಿ, ಟಕ್ಕಂತ ಹಿಂಗಂದು ನಾ ಸೀದಾ ಒಮ್ಮೆಲೆ 5ನೇ ವರ್ಷ ಸಣ್ಣ ಹುಡುಗ ಆಗಿಬಿಡ್ತೀನಿ ಅನ್ಲಿಕ್ಕೆ ಬರ್ತದ? ಇಟ್ಸ್ ಗಾನ್, ಇಟ್ಸ್ ಗಾನ್. ಈಗ ಇಲ್ಲಿದ್ದೇವೆ. ಹಾಗೆ ಕೂಡಲ ಸಂಗನ ಶರಣನಾಗಿ ಮರಳಿ ಮಾನವನಾಗನು ಕ್ರಿಯೆಳಿದು. ಹಾಗಿದ್ರೆ ಇವೆಲ್ಲ ನೋಡಿದಿವಲ್ರಿ, ಇದೇನು ಶರಣರಿಗೆ, ಎಲ್ಲ ಸಾಧಕರಿಗೆ ಹಿಂಗನ್ನೋದ್ರಾಗ ಆಗಿಬಿಡ್ತನ್ರಿ ಇದು. ನಾವಿವತ್ತು ನೋಡ್ತೀವಲ್ಲ, ಎಲ್ಲವೂ 30 ಸೆಕೆಂಡ್ನಾಗ ನೋಡ್ತೀವಿ. 30 ಸೆಕೆಂಡ್ನಾಗ ಒಂದು ಪೂರ್ತಿ ಒಂದು ಸ್ಟೋರಿ ನೋಡಿಬಿಟ್ಟಿರ್ತೀವಿ. 30 ಸೆಕೆಂಡ್ನಾಗ ಅಳದ ಬಿಟ್ಟಿರ್ತೀವಿ, ಓ ಇಷ್ಟರಿ ಅವ ಅಂತ, ಅಥವಾ ಇಷ್ಟರಿ ಇದು ಅಂತ. ಇದಿಷ್ಟು ಏನು ಶರಣರ ಇವತ್ತಿನವರೆಗೆ ಏನು ನಾವು ಈ ಸಂಚಿಕೆಯಲ್ಲಿ ಕೇಳ್ತಾ ಬಂದ ಯೋಚನೆಗಳನ್ನು, ಈ ಯಾತ್ರೆಯನ್ನು ನೋಡಿದಾಗ ಇದೇನು ಹಿಂಗೆ ಕಂಡುಬಿಡೋದ್ರಾಗ ಆಯ್ತಾ? ಇದು ಹೆಂಗಿದೆ ಪ್ರಾಸೆಸ್? ಈ ಪ್ರಾಸೆಸ್ ಹೇಗಿದೆ? ಇದರ ಅದ್ಭುತವಾಗಿರ್ತಕ್ಕಂಥ ವರ್ಣನೆಯನ್ನು ಈ ವಚನದಲ್ಲಿ ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ಭಕ್ತನೆನಿಸುವೆನಯ್ಯ ಮೆಲ್ಲ ಮೆಲ್ಲನೆ, ಭಕ್ತನೆನಿಸುವೆನಯ್ಯ ಮೆಲ್ಲ ಮೆಲ್ಲನೆ, ಯುಕ್ತನೆನಿಸುವೆನಯ್ಯ ಮೆಲ್ಲ ಮೆಲ್ಲನೆ, ಯುಕ್ತನೆನಿಸುವೆನಯ್ಯ ಮೆಲ್ಲ ಮೆಲ್ಲನೆ, ಸಾರಿ ಶರಣನೆನಿಸುವೆನಯ್ಯ ಮೆಲ್ಲ ಮೆಲ್ಲನೆ, ಸಾರಿ ಶರಣನೆನಿಸುವೆನಯ್ಯ ಮೆಲ್ಲ ಮೆಲ್ಲನೆ, ಎಡಹುಗುಳಿಗಳ ದಾಂಟಿ ಬರಬರ, ಎಡಹುಗುಳಿಗಳ ದಾಂಟಿ ಬರಬರ, ಲಿಂಗೈಕ್ಯನೆನಿಸುವೆನಯ್ಯ, ಲಿಂಗೈಕ್ಯನೆನಿಸುವೆನಯ್ಯ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮಿಂದ ಅಧಿಕನೆನಿಸುವೆನಯ್ಯ, ನಿಮ್ಮಿಂದ ಅಧಿಕನೆನಿಸುವೆನಯ್ಯ. ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ,
ಯುಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ. ಒಂದು ಕ್ಷಣಾರ್ಧದಲ್ಲಿ ಘಟಿಸ್ತಕ್ಕಂಥದ್ದಲ್ಲ ಇದು. ಭಕ್ತ ನೆನೆಸುವೆ ಹೇಗೆ? ಮೆಲ್ಲ ಮೆಲ್ಲನೆ. ಯಾಕಂದರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಎಷ್ಟೇ ತೊಂದರೆಗಳು ಸಾಧನೆಗಳು ಏನೇ ಸಿಕ್ಕರೂ ಕೂಡ ಅದನ್ನು ಸಾಧಿಸಿ ಮೆಲ್ಲ ಮೆಲ್ಲನೆ ಭಕ್ತ ನೆನೆಸುವೆ. ಹಾಗೆ ಯುಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ. ಬರೇ ಭಕ್ತಿ ಮತ್ತು ಭಕ್ತನಾಗಿದ್ದರೆ ಸಾಲದು, ಜೊತೆಗೆ ವಿವೇಕ ವಿವೇಚನೆ ಯುಕ್ತಿ ಯುಕ್ತನೂ ಕೂಡ ಆಗಬೇಕು. ನಾನು ಯುಕ್ತನೂ ಕೂಡ ಆಗಬೇಕು. ಬುದ್ಧಿ ಮತ್ತು ಹೃದಯ ಎರಡನ್ನೂ ಸಮನ್ವಯದಿಂದ, ಅದು ಎರಡನ್ನೂ ಸರಿಯಾಗಿ ಸಮತ್ವದಿಂದ ಬಳಕೆ ಮಾಡ್ತಕ್ಕಂಥದ್ದು ಗೊತ್ತಾಗಬೇಕು. ಭಕ್ತ ಮತ್ತು ಯುಕ್ತ, ಭಕ್ತಿ ಮತ್ತು ಯುಕ್ತಿ ಎರಡೂ ಸಮ್ಮಿಲನಗೊಳ್ಳಬೇಕು. ಭಕ್ತ ನೆನೆಸ್ಕೊಳ್ತೇನೆ ಮೆಲ್ಲ ಮೆಲ್ಲಗೆ, ಯುಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ. ಹಾಗೆ ಸಾರಿ ಶರಣ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ. ಶರಣನಾಗ್ತೇನೆ ಹೇಗೆ? ಮೆಲ್ಲ ಮೆಲ್ಲನೆ. ಇಲ್ಲಿ ಎಲ್ಲ ಮೆಲ್ಲ ಮೆಲ್ಲನೆ ಇದೆ. ಭಕ್ತ, ಯುಕ್ತ ಮತ್ತು ಶರಣ. ಭಕ್ತಿ ಮತ್ತು ಯುಕ್ತಿಗಳ ಸಮಾಗಮವೇ ಶರಣ. ಅಂದರೆ ಶರಣರಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಗುಣವೆಂದರೆ ಅವರಲ್ಲಿ ಭಕ್ತಿ ಮತ್ತು ಯುಕ್ತಿ, ಭಕ್ತರೂ ಹೌದು ಯುಕ್ತರೂ ಹೌದು. ಬುದ್ಧಿ ಮತ್ತು ಹೃದಯದ ಸಮ್ಮಿಲನ, ತರ್ಕ ಮತ್ತು ಕಾವ್ಯ, ಗೀತೆ ಮತ್ತು ಮಾತು. ಹಾಗಾಗಿ ಮಾತೆಂಬ ಜ್ಯೋತಿ. ಹಾಡು ಗೀತೆ ಹಾಗೂ ಕೇಳ್ದಂಗೂ ಇರುತ್ತೆ, ಮಾತನಾಡಿದಾಗೂ ಇದೆ. ಇದೇ ವಚನಗಳ ವೈಶಿಷ್ಟ್ಯತೆ. ಯಾರೋ ನಮ್ಮ ಜೊತೆ ಮಾತಾಡ್ತಾ ಇದ್ದಾರಲ್ಲ ಅಂತಲೂ ಅನಿಸುತ್ತೆ. ಹಾಗೆ ಸ್ವಲ್ಪ ಒಳ ಹೊಕ್ಕು ನೋಡಿದರೆ ಯಾರೋ ನಮ್ಮ ಗೀತೆ ಮುಖಾಂತರನೂ ಹೇಳ್ತಿದ್ದಾರಲ್ಲ ಅನಿಸುತ್ತೆ. ಹಾಗೆ ಭಕ್ತಿ, ಯುಕ್ತ ಮತ್ತು ಶರಣ ಇವೆಲ್ಲವೂ ಮೆಲ್ಲ ಮೆಲ್ಲನೆ ಅನಿಸ್ಕೊಳ್ತೇನೆ. ಇಲ್ಲಿ ತನಕ ಎಲ್ಲವೂ ಮೆಲ್ಲ ಮೆಲ್ಲಗೆ ಅಂತೇಳಿ. ಹಾಗೆ ಎಡ ಹುಗುಳಿಗಳನ್ನು ದಾಟಿ ಅಡ್ಡಡ್ಡ ಬರ್ತಾವೆ. ಹೇಗೆ ಹೇಳಿದ್ವಲ್ಲ, ಆರಂಭದಿಂದ ನೋಡ್ತಾ ಬಂದಾಗ ಒಂದಲ್ಲ ಒಂದು ಕಡೆ ಮನಕ್ಕೆ ಆ ಮಾಯೆ ಭ್ರಮೆಯನ್ನು ಸೃಷ್ಟಿ ಮಾಡಿ ಇಲ್ಲ ಸಲ್ಲದ ಎಡ ಹುಗುಳಿಗಳನ್ನು ನಮಗೆ ತಂದು ಒಡ್ಡುತ್ತೆ. ಯಾವಾಗ ಎಡ ಹುಗುಳಿಗಳು ನಮ್ಮಲ್ಲಿ ಕಾಣುತ್ತೋ ಅಲ್ಲಿ ಮೆಲ್ಲ ಮೆಲ್ಲನೆ ಇಲ್ಲ. ಎಡ ಹುಗುಳಿಗಳ ದಾಂಟಿ ಬಹಳ ಬಹಳ ಅವಸರದಿಂದ ಲಿಂಗೈಕ್ಯ ನೆನೆಸಿಕೊಳ್ಳುತ್ತೇನೆ. ಅಲ್ಲಿ ಐಕ್ಯನಾಗುತ್ತೇನೆ. ಅಂಗದಿಂದ ಆರಂಭವಾಗಿರ್ತಕ್ಕಂಥದ್ದು ಆ ಲಿಂಗೈಕ್ಯನಾಗುತ್ತೇನೆ. ಆ ಲಿಂಗದಲ್ಲಿ ಐಕ್ಯಗೊಳ್ಳುವಿಕೆ, ಅಲ್ಲಿ ಸಾವಕಾಶವಿಲ್ಲ. ಅಲ್ಲಿ ಬರಬರ ಲಿಂಗೈಕ್ಯ ನೆನೆಸುವೆನಯ್ಯ. ಇಲ್ಲಿ ಎಲ್ಲ ಮೆಲ್ಲ ಮೆಲ್ಲನೆ. ಇದು ಮೆಲ್ಲ ಮೆಲ್ಲನೆ ಘಟಿಸಿದಾಗ ಕಡೆಯದ್ದೇನಿದೆ ಅದು ಬರಬರವಾಗಿ ತೆಗೆದುಕೊಂಡು ಹೋಗುತ್ತೆ. ಹಾಗೆ ಭಕ್ತರಾಗುವ ಸಾಧನೆ, ಯುಕ್ತರಾಗುವ ಸಾಧನೆ ಮೆಲ್ಲ ಮೆಲ್ಲಗೆ ಶರಣ ನೆನೆಸ್ಕೊಳ್ಳೋದು. ಹಂತದ ಬೆಳವಣಿಗೆಯಿಂದ ಭಕ್ತಿ ಯುಕ್ತಿಯಿಂದ ಒಡಗೂಡಿರ್ತಕ್ಕಂಥ ಶರಣ ಆದಾಗ ಎಂತಹ ಎಡಹುಗುಳಿಗಳು ಬಂದರೂ ಕೂಡ ಬರನೆ ಅದನ್ನು ದಾಟಿ ಲಿಂಗೈಕ್ಯ ನಾಡೋದು ಆಗುವ ಬರದಲ್ಲಿ ಇರ್ತೇನೆ. ಲಿಂಗೈಕ್ಯ ಬರದಿಂದ ಆಗುತ್ತೇನೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಒಂದು ಕಡೆ ಅಕ್ಕ ಮಹಾದೇವಿಯವರ ವಚನವನ್ನು ಕೇಳಿದಾಗ, ಹಸಿವೆ ನೀನು ನಿಲ್ಲು ಅನ್ನೋ ವಚನವನ್ನು ಹಾಗೆ ಬಂದಾಗ ಅಲ್ಲಿ ಕಡೆಗೆ ಹೇಳ್ತಾರೆ, ಚನ್ನ ಮಲ್ಲಿಕಾರ್ಜುನನ ಅವಸರದ ಓಲೆಯ ಒಯ್ಯುತ್ತಿದ್ದೇನೆ ಶರಣು ಶರಣಾರ್ಥಿ. ಚನ್ನಮಲ್ಲಿಕಾರ್ಜುನನ ಓಲೆ ಅವಸರದಿಂದ. ಹಾಗೆ ಇಲ್ಲಿ ಎಡ ಹುಗುಳಿಗಳ ದಾಟಿ ಬರಬರ ಲಿಂಗೈಕ್ಯ ನೆನೆಸುವೆ. ಅಲ್ಲಿ ಚನ್ನಮಲ್ಲಿಕಾರ್ಜುನೊಟ್ಟಿಗೆ ಇಲ್ಲಿ ಲಿಂಗೈಕ್ಯನಾಗ. ಎಷ್ಟು ಅದ್ಭುತವಾಗಿರ್ತದೆ. ಸೊ ದ ಪ್ರಾಸೆಸ್ is having a step. It's a gradual growth. And the moment ಅಲ್ಲಿಂದ ಒಂದು ಕ್ವಾಂಟಮ್ ಲೀಪ್ ತೊಗೊಂಡ್ಬಿಡುತ್ತೆ. ಇಲ್ಲಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಒಂದು ಹಂತದ ತನಕ there is a gradual, and then the moment you reach there is from there a quantum jump.
ಹಾಗಿದ್ದರೆ ಈಗ ಭಕ್ತನೆನಿಸುವೆ, ಯುಕ್ತನೆನಿಸುವೆ, ಶರಣನೆನಿಸುವೆ. ಹಾಗಿದ್ರೆ ಈ ಶರಣ ನೆನೆಸ್ಕೊಳ್ಳುವ ಅವರು ಯಾರು? ಭಕ್ತಿ ಯುಕ್ತಿ ಇಂದೊಡಗೂಡಿದ ಶರಣ ಅಂತ ಹೇಳ್ತೀವಿ. ಶರಣ ನೆನೆಸಿಕೊಳ್ಳುವೆ ಮೆಲ್ಲ ಮೆಲ್ಲಗೆ, ಶರಣ ನೆನೆಸುವನಯ್ಯ ಮೆಲ್ಲ ಮೆಲ್ಲಗೆ ಅಂದಾಗ ಶರಣ ನೆನೆಸಿಕೊಳ್ಳುವವರು ಯಾರು? ಯಾರು ಶರಣರು? ಅದ್ಭುತವಾಗಿದೆ. ಎಲ್ಲ ಕಡೆಗೂ ಶರಣರು ಅನ್ನೋದನ್ನು ನಾವು ಬಳಕೆ ಮಾಡ್ತೇವೆ. ಈಗ ಆ ಶರಣ ನೆನೆಸುವೆನಯ್ಯ ಅನ್ನೋದರಲ್ಲಿ ಶರಣ ನೆನೆಸಿಕೊಳ್ಳೋರು ಯಾರು? ಈ ವಚನದಲ್ಲಿ ಬಹಳ ಅದ್ಭುತವಾಗಿ ಅಪ್ಪ ಬಸವಣ್ಣನವರು ಅದನ್ನು ವಿವರಿಸ್ತಾರೆ. ಆ ವಚನವನ್ನು ಕೇಳೋಣವಾ? ಬಯಲ ರೂಪ ಮಾಡಬಲ್ಲಾತನೇ ಶರಣನು 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 ಬಯಲ ರೂಪ ಮಾಡಬಲ್ಲಾತನೇ ಶರಣನು 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 ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ 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 ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ 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 ಬಯಲ ರೂಪ ಮಾಡಲರಿಯದಿದ್ದಡೆ ಬಯಲ ರೂಪ ಮಾಡಲರಿಯದಿದ್ದಡೆ ಎಂತು ಶರಣನೆಂಬೆ ಎಂತು ಶರಣನೆಂಬೆ ಆ ರೂಪ ಬಯಲು ಮಾಡಲರಿಯದಿದ್ದಡೆ ಎಂತು ಲಿಂಗಾನುಭಾವಿ ಎಂಬೆ ಎಂತು ಲಿಂಗಾನುಭಾವಿ ಎಂಬೆ ಈ ಉಭಯ ಒಂದಾದಡೆ ಈ ಉಭಯ ಒಂದಾದಡೆ ನಿಮ್ಮಲ್ಲಿ ತೆರಹುಂಟೆ ನಿಮ್ಮಲ್ಲಿ ತೆರಹುಂಟೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಹಿಂದಿನ ವಚನದಲ್ಲಿ ಭಕ್ತ ಯುಕ್ತ ಶರಣನ ಬಗ್ಗೆ ನಾವು ನೋಡಿದ್ವಿ. ಶರಣ ನೆನೆಸುವನಯ್ಯ ಮೆಲ್ಲ ಮೆಲ್ಲನೆ. ಹಾಗಾದರೆ ಶರಣ ನೆನೆಸ್ಕೊಳ್ಳಿಕ್ಕೆ ಇರಬೇಕಾಗಿರ್ತಕ್ಕಂಥ ಗುಣಗಳೇನು? ಶರಣರಂದರೆ ಯಾರು ಅಂದರೆ ಭಾಳ ಅದ್ಭುತ. ಬಯಲ ರೂಪ ಮಾಡಬಲ್ಲಾತ ಶರಣನು. ಬಯಲ ರೂಪ ಮಾಡಬಲ್ಲಾತ ಶರಣನು ಅಂದರೆ ನಾವು ಹಿಂದಿನ ಸಂಚಿಕೆಯಲ್ಲಿ ವಚನ ನೋಡಿದಾಗ ಆ ಜಗದಾಗ ಅಗಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥದ್ದು ಕರಸ್ಥಲಕ್ಕೆ ಬಂದು ಚುರುಕಾಗಿದೆ ಅಂತ ಹೇಗೆ ಹೇಳಿದ್ವಿ, ಹಾಗೆ ಆ ನಿರಾಕಾರವಾಗಿರ್ತಕ್ಕಂಥದ್ದನ್ನು ಇಷ್ಟಲಿಂಗ ರೂಪದಲ್ಲಿ ಕಾಣಬಲ್ಲವನು. ಎಷ್ಟು ಅದ್ಭುತ! ಅಲ್ಲಿ ಇರ್ತಕ್ಕಂಥದ್ದು ಕರಸ್ಥಲಕ್ಕೆ ಬಂದಾಗ ಅಂದರೆ ನಿರಾಕಾರವಾಗಿರ್ತಕ್ಕಂಥದ್ದನ್ನು ಇಷ್ಟಲಿಂಗ ರೂಪದಲ್ಲಿ ಕಾಣಬಲ್ಲವನು ಮತ್ತು ಆ ಇಷ್ಟಲಿಂಗ ರೂಪವಾಗಿರ್ತಕ್ಕಂಥದ್ದನ್ನು ಪ್ರಾಣಲಿಂಗ ರೂಪದಲ್ಲಿ ಇಷ್ಟಲಿಂಗವಾಗಿರ್ತದೆ. ಆ ಇಷ್ಟಲಿಂಗ ಏನಿದೆ ಆ ಇಷ್ಟಲಿಂಗದಲ್ಲಿರುವುದನ್ನು ಪ್ರಾಣಲಿಂಗ ರೂಪವಾಗಿ ಬಯಲಾಗಿ ಕಾಣಬಲ್ಲಾತ ಶರಣನು. ಬಯಲ ರೂಪ ಮಾಡಬಲ್ಲಾತ ಶರಣನು ಅಂದರೆ ನಿರಾಕಾರವಾಗಿರ್ತಕ್ಕಂಥದ್ದನ್ನು ಇಷ್ಟಲಿಂಗ ರೂಪದಲ್ಲಿ ಕಂಡು ಮತ್ತು ಆ ಇಷ್ಟಲಿಂಗ ರೂಪವಾಗಿರ್ತಕ್ಕಂಥದ್ದನ್ನು ಪ್ರಾಣಲಿಂಗ ರೂಪದಲ್ಲಿ ಬಯಲಾಗಿ ಕಾಣಬಲ್ಲಾತ ಶರಣನು. ಇನ್ನು ಮುಂದೆ ಇಷ್ಟಲಿಂಗ ಪ್ರಾಣಲಿಂಗಗಳಲ್ಲಿ ಲೀನವಾಗಿರ್ತಕ್ಕಂಥವನು. ಇಲ್ಲಿ ಇಷ್ಟಲಿಂಗ ಪ್ರಾಣಲಿಂಗಗಳಲ್ಲಿ ಲೀನವಾಗಿರ್ತಕ್ಕಂಥವನು ಲಿಂಗಾನುಭಾವಿ. ಅದು ಲಿಂಗಾನುಭಾವಿ ಅಂದರೆ ಆ ಭಾವದಲ್ಲಿ ಆ ಲಿಂಗ ಪ್ರಜ್ಞೆಯನ್ನು ಅಭಿವ್ಯಕ್ತಗೊಳಿಸುವುದು, ಆ ಭಾವದಲ್ಲಿ ಆ ಲಿಂಗ ಪ್ರಜ್ಞೆಯನ್ನು ಅಭಿವ್ಯಕ್ತಗೊಳಿಸುವುದು ಮತ್ತು ಆ ಭಾವವನ್ನೇ ಬಯಲು ಮಾಡ್ತಕ್ಕಂಥವನು.
ಇದು ಶರಣನ ಸಾಧನೆ. ಅಂದರೆ ಇವು ಶರಣನ ಸಾಧನೆಯ ಸ್ಪಂದನಗಳು. ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಇಷ್ಟಲಿಂಗ ಪ್ರಾಣಲಿಂಗಗಳಲ್ಲಿ ಲೀನವಾಗಿ ಲಿಂಗಾನುಭಾವಿಯಾಗಿ ಆ ಭಾವದಲ್ಲಿ ಲಿಂಗ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಂಡು ಭಾವದಲ್ಲಿ ಅದನ್ನು ಭಾವಿಸಿ ನಂತರ ಆ ಭಾವಿಸಿರ್ತಕ್ಕಂತಹ ಆ ಲೀನತೆ ಆ ಭಾವವನ್ನು ಬಯಲು ಮಾಡ್ತಕ್ಕಂತಹ ಈ ಬಯಲ ರೂಪ ಮಾಡಬಲ್ಲಾತ ಮತ್ತು ಆ ರೂಪ ಬಯಲು ಮಾಡಬಲ್ಲಾತ ಇವೆರಡೂ ಇದ್ದಾಗ ಶರಣ ಮತ್ತು ಲಿಂಗಾನುಭಾವಿ. ಇದು ಶರಣರ ಸಾಧನೆಯ ಸ್ಪಂದನಗಳು. ಹಿಂದಿನ ಕೆಲವು ವಚನದಲ್ಲಿ ನೋಡಿದಾಗ ಪುಣ್ಯ ಪಾಪವೆಂಬ ಉಭಯ ಕರ್ಮವನಾರು ಬಲ್ಲರಯ್ಯ ಅಂತ, ಈ ಉಭಯ ಒಂದಾದಡೆ ಅಂಥೇಳಿ ಇಲ್ಲಿ ಬರುತ್ತೆ. ಅಲ್ಲಿ ಉಭಯತೆ, ಇಲ್ಲಿ ಆ ಲೀನವಾದಾಗ ಈ ಉಭಯ ಒಂದಾದಡೆ ನಿಮ್ಮಲ್ಲಿ ತೆರಹುಂಟೆ ಕೂಡಲ ಸಂಗಮ ದೇವ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ದಟ್ ಎವ್ರಿಥಿಂಗ್ ಈಸ್ ಇಂಟರ್ಡಿಪೆಂಡೆಂಟ್ ಆ್ಯಂಡ್ ಇಂಟರ್ಕನೆಕ್ಟೆಡ್. ಹೇಗೆ ಅಂದರೆ ಅಂಗ, ಕಣ್ಣಿಗೆ ಕಾಣುವ ಅಂಗ ಸ್ವರೂಪದಲ್ಲಿ ಏನು ನಾವಿದ್ದೇವೆ, ಅಂಗ ಇದೆ. ಈ ಅಂಗದಲ್ಲಿ ಅಡಗಿರ್ತಕ್ಕಂಥ ಅಥವಾ ಲಿಂಗ ಸ್ವರೂಪವಾಗಿರ್ತಕ್ಕಂತಹ ಲಿಂಗ ತತ್ವವನ್ನು ಹಂತ ಹಂತದಲ್ಲಿ ನಾವು ಬಿಡಿಸ್ತಾ ಬಂದ್ವಿ. ನಿರಾಕಾರವಾಗಿರ್ತಕ್ಕಂಥದ್ದಕ್ಕೆ ಆಕಾರವನ್ನು ಕೊಡ್ತಾ ಇರ್ತೀವಿ. ಬಹಳ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಾವು ನಮ್ಮ ದೈನಂದಿನ ಜೀವನದಲ್ಲೂ ಕೂಡ ತಾನೆನ್ನ ಮುಂದುಗಡಿಸಿತ್ತು ಕಾಡಿತ್ತು ಮಾಯೆ ಅಂತ ಹೆಂಗೆ ಶರಣರ ವಚನದಲ್ಲಿ ಅಪ್ಪ ಬಸವಣ್ಣರ ವಚನದಲ್ಲಿ ಕೇಳಿದ್ದೀವೋ, ನಾವೆಲ್ಲದಕ್ಕೂ ಒಂದು ಆಕಾರ ಕೊಡ್ತಿರ್ತೀವಿ, ಎಲ್ಲವಕ್ಕೂ ಒಂದು ಅರ್ಥ ಕೊಡ್ತೀವಿ, ಎಲ್ಲದಕ್ಕೂ ಒಂದು ಶಬ್ದ ಕೊಡ್ತೀವಿ. ಅವು ಖರೇನೋ ಅವೋ ಇಲ್ಲೋ ಗೊತ್ತಿಲ್ಲ ನಮಗೆ, ಆದ್ರೆ ಕೊಡ್ತೀವಿ. ಆದರೆ ಏನಾಗ್ಯದಪ್ಪ ನಮ್ಮೊಳಗೆ ಅಂದರೆ ಎಲ್ಲವನ್ನೂ ಉತ್ಪತ್ತಿ ಮಾಡ್ಕೋತ ಹೊಂಟೀವಿ. ಇಲ್ಲದನ್ನು ಕಲ್ಪನೆ ಮಾಡ್ಕೊಂಡು ಯಾರದೋ ಬಗ್ಗೆ ಏನೋ ಒಂದು ಉತ್ಪತ್ತಿ ಮಾಡ್ಕೋತೀವಿ. ಓಕೆ, ಖರೆ ಅದ ಇರಲಿ, ಆದರೆ ಉತ್ಪತ್ತಿ ಮಾಡಿದ್ದನ್ನು ನಿಷ್ಪತ್ತಿ ಮಾಡೋ ಕಲೆ ಗೊತ್ತಿರ್ಬೇಕಲ್ಲ. ಏನು ಇಲ್ಲದೆ ಇರೋದಕ್ಕೊಂದು ಆಕಾರ ಕೊಡ್ತೀವಿ, ಹಂಗಂತನೂ ಹೌದಂತನೂ ನಾವು ಆಕಾರ ಕೊಟ್ಕೋತ ಹೋಗ್ತೀವಿ ಆ ವಿಚಾರಗಳಿಗೆ. ಅದನ್ನು ನಿರ್ವಿಚಾರಕ್ಕೆ ಒಯ್ಯೋ ಶಕ್ತಿನೂ ಗೊತ್ತಿರ್ಬೇಕಲ್ಲ ನಮಗೆ. ಏನೇನೋ ಭಾವನೆಗಳನ್ನು ಸೃಷ್ಟಿ ಮಾಡ್ಕೋತೀವಿ, ನಿರ್ಭಾವಕ್ಕೆ ಹೋಗೋದು ಗೊತ್ತಾಗಬೇಕಲ್ಲ. ಭಾವದಿಂದ ಭಾವ ಶುದ್ಧಿಯಾಗಿ ಭಾವಶುದ್ಧಿಯಿಂದ ಭಾವಶೂನ್ಯತೆಗೆ ಹೋಗೋ ಕಲೆನೂ ಗೊತ್ತಿರಬೇಕಲ್ಲ. ದಿಸ್ ಈಸ್ ದ ಬ್ಯೂಟಿ. ಈ ಎರಡು, ಭಕ್ತಿ ಯುಕ್ತಿ, ಹಾಗೆ ಆಕಾರ ನಿರಾಕಾರ, ಬಯಲು ರೂಪ ಮಾಡುವ ಕಲೆಯೂ ಗೊತ್ತಿರಬೇಕು. ಆ ರೂಪ ಮತ್ತೆ ಬಯಲು ಮಾಡಬಲ್ಲ ಆತ ಲಿಂಗಾನುಭಾವಿ. ಹಾಗಾಗಿ ಯಾವುದನ್ನು ದೂಷಿಸ್ಲಿಕ್ಕಾಗೋದಿಲ್ಲ. ಯಾವುದು ಇದು ಬೇಡ, ಇದಲ್ಲ, ಇದಿನ್ನು ಎಲ್ಲವೂ ಸರ್ವವ್ಯಾಪಿಯಾಗಿದೆ. ಎಲ್ಲದರಲ್ಲೂ ಕೂಡಲ ಸಂಗಮ ದೇವ ಅವರು ಸರ್ವವ್ಯಾಪಿಯಾಗಿ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಅರಿವಿನಿಂದ ನೋಡಿದರೆ, ಪ್ರಜ್ಞಾಪೂರ್ವಕವಾಗಿ ನೋಡಿದರೆ ಯಾವುದು ಅಡ್ಡಿ ಇಲ್ಲ, ಎಲ್ಲವೂ ಒಂದಕ್ಕೊಂದು ಪೂರಕ. ಬಹಳ ಸೂಕ್ಷ್ಮವಾಗಿ ಈ ಒಂದು ಮಹತ್ವವಾಗಿರ್ತಕ್ಕಂಥ ಈ ಸರಳ ಸೂತ್ರವನ್ನು ನಾವು ನೋಡಿದಾಗ, ಯಾವುದು ಪಿಂಡಸ್ಥಳವಾಗಿ ಉಗಮಗೊಂಡು ಹಾಗೆ ಹಂತ ಹಂತದ ಸ್ಥಳಗಳನ್ನು ಕ್ರಮಿಸಿದ ನಂತರ ಐಕ್ಯ ಸ್ಥಳಕ್ಕೆ ಹೋಗುತ್ತೋ, ಈ ಮೊದಲನೆಯ ಐಕ್ಯ ಸ್ಥಳ ಮುಂದಿನ ಹಂತಕ್ಕೆ ಪಿಂಡ ಸ್ಥಳವಾಗಿರುತ್ತೆ. ಬಾಲ್ಯದೊಳಗೆ ನಾನು ಹುಟ್ಟಿರ್ತೀನಿ ಅಂದರೆ, ಸಣ್ಣವನಿದ್ದ ನಾವು ಒಂಥರ ಇದ್ದೆ. ಅವಾಗ ನಾನು ಬಾಲ್ಯದಲ್ಲಿದ್ದೆ. ಆ ಬಾಲ್ಯದಿಂದ ಯೌವನಕ್ಕೆ ನಾನು ಹೇಗೆ ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾ ಬರುತ್ತೋ, ಅದರರ್ಥ ನಾನು ಹೋಗಿಲ್ಲ, ಆ ಬಾಲ್ಯ ಅದು ಹೋಯಿತು ಅಂದ ತಕ್ಷಣ ನಾನು ಹೋಗಿಲ್ರಿ. ಅದು ಆ ಹುಡುಗಾಟಿಗೆ ಹೋಗ್ಯದ್ರಿ. ಈಗ ಆ ಹುಡುಗಾಟಿಗೆ ಹೋಗ್ಯದ. ಈಗ ಬ್ಯಾರೆಯವ ಹುಟ್ಟ್ಯಾನ, ಅಲ್ಲೊಂದು ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ ಉತ್ಪತ್ತಿ ಆಯ್ತಲ್ಲಿ. ಯುವಕನಾದವ, ಅಲ್ಲಿರೋದು ಬೇರೆ ಆಯ್ತು. ಹಾಗೆ ಬಹಳ ಸೂಕ್ಷ್ಮವಾಗಿ ನೋಡಿದಾಗ ಮತ್ತೆ ಮುಂದಿನ ಹಂತಕ್ಕೆ ಅದು ಐಕ್ಯವಾದಾಗ ಮತ್ತೆ ಇನ್ನೊಂದು ಹೊಸದ ಪಿಂಡ ಸ್ಥಳವಾಗುತ್ತೆ. ಅಲ್ಲಿ ಒಂದು ಹೊಸ ಸ್ಥಳ ಹುಟ್ಕೊಳ್ಳುತ್ತೆ. ಯುವಕನಾಗಿರ್ತಾಗ ಇನ್ನೊಂದು ಯಾವುದೋ ಹೊಸ ಒಂದು ಮದುವೆ ಆಗುತ್ತೆ. ಅಲ್ಲಿ ಒಬ್ಬ ಗಂಡ, ಅಲ್ಲಿ ಒಂದು ಹೊಸ
ಆಕಾರ ಹೊಸ ರೂಪ ಹೊಸ ಹೆಸರು, ಅಲ್ಲೊಂದು ಹೊಸದಾಗಿ, ಹೀಗೆ ಹಂತ ಹಂತದಲ್ಲಿ ಯಾವುದು ಅಡ್ಡಿ ಅಂತ ಇಲ್ಲ. ಹಂತ ಹಂತದಲ್ಲಿ ಪರಿವರ್ತನೆ ಆಗ್ತಾ 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 ಹೋಗ್ತಿರ್ತೀವಿ. ಒಂದು ಮುಗಿದಾಗ ಇನ್ನೊಂದು ಹೀಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಈ ಯಾತ್ರೆ. ಇದನ್ನು ಅರ್ಥೈಸ್ಕೊಂಡಾಗ ಎಲ್ಲೂ ನೋವು ಬೇಸರ ಅನ್ನೋದಿಲ್ಲ. ಏನೇ ನೋವಾದರೂ ಬೇಸರ ಆದರೂ ನಾವು ಭ್ರಮಿಸಿರ್ತಕ್ಕಂತಹ, ಮರೆವಿನಿಂದ ಭ್ರಮಿಸಿರ್ತಕ್ಕಂತಹ ಆ ಹೆಸರಿಗೆ ಅಥವಾ ಹೆಸರಿನಿಂದ ಗುರುತಿಸಿಕೊಂಡಿರ್ತಕ್ಕಂತಹ ಆ ಒಂದು ಆಕಾರಕ್ಕೆ ಬಿಟ್ಟರೆ ನನಗೇನು ಆಗಲ್ಲ. ಯಾಕಂದರೆ ನಾನು ಪರಿಪೂರ್ಣವಾಗಿ ಲಿಂಗ ಸ್ವರೂಪಿಯಾಗಿರ್ತಕ್ಕಂತಹ, ಲಿಂಗ ಪ್ರಜ್ಞೆಯಿಂದ ಒಡಗೂಡಿರ್ತಕ್ಕಂತಹ ಆ ಲಿಂಗದಲ್ಲಿ ಲೀನವಾದಾಗ ಅಂಗವು ಲಿಂಗದೆಡೆಗೆ ಹೋಗ್ತಾ ಅಂಗವು ಲಿಂಗದಲ್ಲಿ ಲೀನವಾಗುತ್ತೆ, ಲಿಂಗದಲ್ಲಿ ಅಂಗ. ಹಾಗೆ ಜಗದಗಲ ಮುಗಿಲಗಳಾಗಿರ್ತಕ್ಕಂಥದ್ದು ಕರಸ್ಥಲಕ್ಕೂ ಬರುತ್ತೆ. ಎಲ್ಲವೂ ಅವರೇ ತುಂಬಿದಾಗ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ಇಂಥ ಅದ್ಭುತವಾಗಿರ್ತಕ್ಕಂಥ ಸೂತ್ರವನ್ನು ಕೊಟ್ಟಿರ್ತಕ್ಕಂತಹ ಶರಣರು, ಅದರೊಳ ಅಪ್ಪ ಬಸವಣ್ಣನವರ ಸಂಪೂರ್ಣ ಅವರ ವಚನಗಳನ್ನೇ ಯಾಕೆ ನಾನು ತಗೊಂಡಿದ್ದು ಅಂದರೆ, ಕೆಲವೊಮ್ಮೆ ಒಬ್ಬೊಬ್ಬರದು ಒಂದೊಂದು ತರಹದಲ್ಲಿ ನೋಡುವ ದೃಷ್ಟಿಕೋನ, ಹೋಗುವ ಮಾರ್ಗವೆಲ್ಲ ಬೇರೆ ಬೇರೆ ಆದರೂ ಅದು ಸೇರುವುದು ಒಂದೇ ಕಡೆ ಅನ್ನೋ ಹಾಗೆ ಇಲ್ಲಿ ಬಸವಣ್ಣನವರದೇ. ಯಾಕೆ ಅಂದರೆ ಅವರ ದೃಷ್ಟಿಯಲ್ಲಿ ಹೋದಾಗ ಹೇಗೆ ಹಂತ ಹಂತವಾಗಿ ಉದಕದೊಳಗೆ ಬೈಚಿಟ್ಟ ಬೈಕಿಂದ ಆರಂಭ ಆಗಿ ಸಂಸಾರ ಸಾಗರ ಹೇಗೆ ನಮ್ಮನ್ನು ಮಾಡುತ್ತೆ, ನಾನೊಂದು ನೆನೆದಡೆ ತಾನೊಂದು ನೆನೆದೆನ್ನೋ ಮಾಯೆಯ ವಿವರಣೆಯನ್ನು ಕೊಟ್ಟು ಜನಿತಕ್ಕೆ ತಾಯಿಗೆ ಅದರ ಸ್ವರೂಪ ಬೇರೆ ಬೇರೆ ರೂಪಗಳನ್ನು ವಿವರಿಸ್ತಾರೆ. ಎಷ್ಟು ಸರಳವಾಗಿ ಆ ರೂಪಗಳನ್ನು ಅರಿವಿನಿಂದ ಅರ್ಥ ಮಾಡಿಕೊಂಡಾಗ ದಿಟಪುಟ ಭಕುತಿ ಸಂಪುಟ ಯಾಕೆ ನಿಲ್ತಿಲ್ಲ ಅಂದರೆ, ಮತ್ತು ಅಲ್ಲೂ ಹೆಣ್ಣು ಹೊಣ್ಣು ಮಣ್ಣನ್ನು ತೋರಿ ಮಾಯ ಆಟ ಆಡಿಸ್ತಾಳೆ ಅಂತ ಹೇಳಿದ್ರು. ಅಲ್ಲಿಂದ ಮುಂದೆ ಮನೆಯೊಡೆಯ ಕರಿಯಂಜುವುದು. ಹೀಗೆ ಹಂತ ಹಂತದ ವಚನಗಳನ್ನು ನೋಡ್ತಾ ಬಂದಾಗ ಈಗಲೇ ಗೊತ್ತಾಗುತ್ತೆ, ಆಕಾರವೂ ಮುಖ್ಯ ನಿರಾಕಾರಕ್ಕೆ, ಶಬ್ದವೂ ಬೇಕು ನಿಶ್ಶಬ್ದಕ್ಕೆ. ಆದರೆ ಆಕಾರವು ಸಾಕಾರಗೊಂಡಾಗ ನಿರಾಕಾರಕ್ಕೆ ಹೋಗುತ್ತೆ, ಶಬ್ದವು ಸಂಗೀತವಾದಾಗ ಅದು ನಿಶ್ಶಬ್ದದ ಕಡೆಗೆ ಹೋಗುತ್ತೆ. ಯಾಕೆಂದರೆ ಶಬ್ದದೊಳಗಣ ನಿಶ್ಶಬ್ದದಂತೆ. ಬಹಳ ಸರಳವಾಗಿ ಹೇಳಿದ್ದಾರೆ. ಹಾಗಾಗಿ ನಾವು ಏನೂ ಚಿಂತೆಗೊಳಗಾಗದ ಹಾಗೆ ಈ ಒಂದು ವಚನಗಳನ್ನು ಈ ರೀತಿಯಲ್ಲಿ ನೋಡಿದಾಗ ಎಲ್ಲಿ ಬೇಸರ ನೋವಿಲ್ಲ. ಯಾವುದು ನನಗಿಲ್ಲಿ ಇದು ಹೋಯ್ತ್ರಿ, ಏನೋ ಅಂದ್ಕೊಂಡಿದ್ದೆ, ಇದು ಹೋತ್ ಬಿಡ್ರಿ ಅದರ ಅಂದ್ರೆ ಹೋತಷ್ಟೇ, ಅದು ಹೋಯ್ತು. ಆದರೆ ಇನ್ನೊಂದಕ್ಕೆ ಉಗಮ ಆಗಿರುತ್ತೆ. ಇಲ್ಲಿ ಹೋಗಿರ್ತಕ್ಕಂಥದ್ದು ಇನ್ನೊಂದು ಪಿಂಡ ಸ್ಥಳ, ಅದರ ಪಿಂಡ ಹಾಗೆ ಬೆಳೀತಿರುತ್ತೆ. ಇದನ್ನು ಅರ್ಥೈಸ್ಕೊಳ್ಳೋಣ. ಈ ಸಂಪೂರ್ಣವಾಗಿರ್ತಕ್ಕಂಥ ಈ ಅಂಗದಿಂದ ಈ ಲಿಂಗದೆಡೆಗೆ ಯಾತ್ರೆಯನ್ನು, ಅಂತರ್ಯಾತ್ರೆಯನ್ನು ಏನಂತ ಹೇಳಲಿ ನಾನು? ಬಸವಣ್ಣನವರ ವಚನಗಳನ್ನು ನಿರ್ವಚನ ಮಾಡುವಾಗ ಎಷ್ಟು ಸರಳವಾಗಿ ಅವರು ಸರಳ ಭಾಷೆಯಲ್ಲಿ ಹೇಳಿರ್ತಾರೆ ಅಂದರೆ, ಅದನ್ನು ಮತ್ತೆ ಅದು ಕ್ಲಿಷ್ಟವಾಗಿರ್ತಕ್ಕಂಥದ್ದನ್ನು ಸರಳೀಕರಣಗೊಳಿಸಿರ್ತಾರೆ. ಅದರಲ್ಲಿ ಮತ್ತೆ ನಾವು ಹೊಸದಾಗಿ ಏನು ಹೇಳಲಿಕ್ಕೆ ಬಹಳ ಕಡಿಮೆ. ನಾವೆಲ್ಲರೂ ನಿಜವಾಗಲೂ ಪುಣ್ಯವಂತರಿದ್ದೇವೆ. ವಚನಗಳನ್ನು ವಚನಕಾರರು ಮತ್ತು ಶರಣರೆಲ್ಲರೂ ನಮ್ಮ ಇವತ್ತಿನ ಪ್ರತಿಯೊಬ್ಬ ಮನುಷ್ಯನ ಮನುಕುಲಕ್ಕೆ, ಎಲ್ಲ ಮನುಷ್ಯರಿಗೂ, ಎಲ್ಲ ಮಾನವರಿಗೂ ಇದು ಆಂತರಿಕವಾಗಿ ಒಳಿತಾಗಲಿ ಅಂಥೇಳಿ ಆ ವಚನಗಳನ್ನು ಸಂರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಎಷ್ಟು ಸರಳವಾಗಿ, ಸಚ್ ಅ ವಂಡರ್ಫುಲ್ ಎಕ್ಸ್ಪ್ಲನೇಷನ್ ವಿ ಹ್ಯಾವ್ ಆ್ಯಂಡ್ ವಿ ಆರ್ ಬ್ಲೆಸ್ಡ್ that we are reading these vachanas, we are hearing these vachanas. ವಚನಗಳನ್ನು ರಕ್ಷಣೆ ಮಾಡ್ತಾ ಅಲ್ಲಿಂದ ಉಳಿಸ್ಕೊಂಡು ಬಂದು ಸರಳವಾಗಿ ಸಮಾಜದ ಎಲ್ಲ ಜನರಿಗೂ ಈ ಅರಿವು, ಇದು ಸತ್ಯದ ದರ್ಶನ. ಇದು ದಾರ್ಶನಿಕರಾಗಿ ಶರಣರು ದಾರ್ಶನಿಕರಾಗಿ ನಮಗೆ ದರ್ಶನವನ್ನು ಮಾಡಿಸಿದ್ದಾರೆ. ಅಂಗದಿಂದ ಲಿಂಗದೆಡೆಗೆ ವಚನಗಳ ಮುಖೇನ. ಮತ್ತೆ ಚನ್ನಬಸವಣ್ಣನವರು ಆ ವಚನವನ್ನು ನೆನೆಸ್ಕೊಂಡ ಹಾಗೆ
ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ನಮ್ಮ ಕೂಡಲ ಸಂಗನ ಶರಣರು. ಮೆಟ್ಟಿಲುಗಳು ಸರಿದು ಬಳಸ್ಕೊಳ್ಳೋಣ. ಹಾಗೆ ಈ ವಚನ ಸಾಹಿತ್ಯವನ್ನು ಶರಣರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಇದನ್ನು ನಮಗೆ ಉಳಿಸ್ಕೊಟ್ಟಿದ್ದಾರೆ. ವಚನಗಳನ್ನು ಸಂರಕ್ಷಿಸಿ ಅದು ಹೇಗೆ ಒಂದು ಕಡೆ ಇಡೋದಲ್ಲ, ಅದನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ವಚನವನ್ನು ಹೇಳೋಣ, ಹಾಡೋಣ, ಅದನ್ನು ಓದೋಣ, ಅದನ್ನು ಕಲಿಯೋಣ, ವಚನಗಳಿಗೆ ಕುಣಿಯೋಣ, ಹಾಡೋಣ, ಕಲಿಯೋಣ, ಇದನ್ನು ಪಸರಿಸೋಣ. ಹೇಳುತ್ತಾ ಹೇಳುತ್ತಾ ನಮ್ಮೊಳಗೆ ವಚನಗಳು ನಮ್ಮಲ್ಲಿರುವ ಸುಪ್ತವಾಗಿ ಅಡಗಿರುವ ಲಿಂಗ ಪ್ರಜ್ಞೆಯನ್ನು ಜಾಗೃತಗೊಳಿಸಲಿ. ಹಾಗೆ ಸಾವಿರಾರು ಶರಣರು ತಮ್ಮ ಜೀವನವನ್ನು ಅಥವಾ ತಮ್ಮ ಜೀವವನ್ನೇ ಲೆಕ್ಕಿಸದೆ ಈ ವಚನ ಸಾಹಿತ್ಯವನ್ನು ಉಳಿಸಿದ್ದಾರೆ. ಹಾಗೆ ಹಂತ ಹಂತವಾಗಿ ಬಂದಾಗ ಫಗು ಹಳಕೊಟ್ಟಿಯವರು, ಅವರನ್ನು ನಾವಿವತ್ತು ನೆನೆಯಲೇಬೇಕು. ನನಗೆ ಗೊತ್ತಿರುವ ಕೆಲವು ಹೆಸರುಗಳನ್ನು ನೋಡಿದಾಗ ಪ್ರಮುಖವಾಗಿ ಇವರು, ಇನ್ನೂ ಸಾಕಷ್ಟು ಜನರು ಇದನ್ನು ರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಇವತ್ತು ಹಾಗೆ ಬಿ ಡಿ ಜತ್ತಿಯವರಿಂದ ಸಂಸ್ಥಾಪಿತವಾಗಿರ್ತಕ್ಕಂಥ ಬಸವ ಸಮಿತಿ, ಇಲ್ಲೂ ಕೂಡ ವಚನಗಳ ಟ್ರಾನ್ಸ್ಲೇಷನ್ ಏನು ನಡೀತಾ ಇದೆ, ಸಾಕಷ್ಟು ಜನರಿಗೆ ವಚನಗಳು ತಲುಪ್ತಾ ಇದೆ ಹಂತ ಹಂತವಾಗಿ. ಹಾಗೆ ಮುಂಬರುವ ದಿನಗಳಲ್ಲಿ ವಚನಗಳ ಭಾಷಾನುವಾದ ಹೇಗಾಗಿದೆಯೋ ವಚನಗಳ ಭಾವಾನುವಾದವು, ಭಾವ ವಿನಿಮಯವು ಹೇಗೆ ಭಾಷಾ ವಿನಿಮಯ ಆಗಿದೆಯೋ ಹಾಗೆ ಸಹಜವಾಗಿಯೇ ಭಾವನೆಗಳ ಭಾವ ವಿನಿಮಯವಾಗ್ತಾ, ಭಾವಾನುವಾದವಾಗ್ತಾ, ಇನ್ನು ಅನುಭಾವದ ಕೆಡೆಗೆ ಅಪ್ಪ ಬಸವಣ್ಣನವರು ಇದನ್ನು ಮುನ್ನಡೆಸ್ಕೊಂಡು ಹೋಗಲಿ. ಅನುಭವ ಮಂಟಪ, ಅನುಭವದಿಂದ ಕೂಡಿರ್ತಕ್ಕಂಥ ಈ ಅನುಭವ ಮಂಟಪ ಅನುಭಾವದೆಡೆಗೆ ಹೋಗಲಿ ಅಂತ ಹೇಳ್ತಾ, ಶರಣರ ನಿಜಾಚರಣೆ ಪೂಜ್ಯ ಶ್ರೀ ಬೇಲಿಮಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಶಿವರುದ್ರ ಮಹಾಸ್ವಾಮೀಜಿಗಳು ಹಾಗೂ ಶ್ರೀ ಡಾಕ್ಟರ್ ಅರವಿಂದ ಜತ್ತಿಯವರು ಅಧ್ಯಕ್ಷರು ಬಸವ ಸಮಿತಿ, ಇವರು ಸುಮಾರು 13 ಸಂಚಿಕೆ ಇದನ್ನು ನಿಜಾಚರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಅದರ ಕಡೆಯ ಭಾಗವಾಗಿ ಅಂಗದಿಂದ ಲಿಂಗದೆಡೆಗೆ ಇದನ್ನು ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬಸವ ಸಮಿತಿಯವರಿಗೆಲ್ಲರಿಗೂ, ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪ್ರತಿಯೊಬ್ಬರಿಗೂ, ಹಾಗೂ ಮೂಲಭೂತವಾಗಿ ಮೇನ್ಲಿ ಅಪ್ಪ ಬಸವಣ್ಣನವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ಸಂಪೂರ್ಣ ಯಾತ್ರೆಯನ್ನು ಏನಂತ ಹೇಳಲಿ ನಾನು? ಏನು ಹೇಳ್ತಾರೆ ಬಸವಣ್ಣವ್ರು ಇದಕ್ಕೆ ಅಂದರೆ, ಏನೆಂಬೆ ಒಂದೆರಡಾದುದ, ಏನೆಂಬೆ ಒಂದೆರಡಾದುದ, ಏನೆಂಬೆ ಎರಡೊಂದಾದುದ, ಏನೆಂಬೆ ಎರಡೊಂದಾದುದ, ಏನೆಂಬೆ ಅವಿರಳ ಘನವ, ಏನೆಂಬೆ ಅವಿರಳ ಘನವ, ಮಹಾದಾನಿ ಕೂಡಲ ಸಂಗಮ ದೇವಯ್ಯ, ಮಹಾದಾನಿ ಕೂಡಲ ಸಂಗಮ ದೇವಯ್ಯ, ತಾನೇ ಬಲ್ಲ ತಾನೇ ಬಲ್ಲ ತಾನೇ ಬಲ್ಲ ತಾನೇ ಬಲ್ಲ. ಏನೆಂಬೆ ಒಂದೆರಡಾದುದ, ಏನೆಂಬೆ ಎರಡೊಂದಾದುದ, ಉಭಯತೆಗಳನ್ನು ಮೀರಿ ಒಂದು ಎರಡಾಗಿದ್ದನ್ನು ನೋಡಿದೆ. ಏನು ಹೇಳಲಿ ಇದನ್ನು? ಹಾಗೆ ಏನೆಂಬೆ ಎರಡೊಂದಾದುದ, ಅಲ್ಲಿ ಬಯಲ ರೂಪ, ಆ ರೂಪವನ್ನು ಮತ್ತೆ ಬಯಲು ಮಾಡೋದು
ಬಹಳ ಅದ್ಭುತವಾಗಿದೆ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಅನ್ನುವ ಪ್ರಭುದೇವರ ವಚನದ ಹಾಗೆ ಏನು ಹೇಳಲಿ ಇದನ್ನು? ಏನೆಂಬೆ ಅವಿರಳ ಘನತತ್ವವನ್ನು ತನುವಿನಿಂದ ಮನದಿಂದ ಘನ, ತನು ಮನ ಘನದ ಈ ಯಾತ್ರೆ, ಅಂಗದಿಂದ ಲಿಂಗದೆಡೆಗೆ ಯಾತ್ರೆ. ಆತ್ಮೀಯರೇ, ಎಲ್ಲರಿಗೂ ಬಸವಣ್ಣನವರು ಹಾಗೂ ಶರಣರ ವಚನಗಳು ಅಂಗದಿಂದ ಲಿಂಗದೆಡೆಗೆ ಪಯಣಿಸಲಿಕ್ಕೆ ಮೆಟ್ಟಿಲುಗಳಾಗಲಿ, ದಾರಿದೀಪವಾಗಲಿ ಅಂತ ಹೇಳ್ತಾ ಈ ಸಂಪೂರ್ಣ ವಚನಗಳನ್ನು ಮನನ ಮಾಡ್ತಾ ಧ್ಯಾನಿಸ್ತಾ ಈ ಕಡೆಯ ವಚನವನ್ನು ನಾವೆಲ್ಲರೂ ಹೃನ್ಮನದಲ್ಲಿ ಅಪ್ಪ ಬಸವಣ್ಣನವರನ್ನು ನೆನೆಯುತ್ತಾ ಕಣ್ಣುಗಳನ್ನು ಮುಚ್ಚಿ ಇದನ್ನು ಮನನ ಮಾಡೋಣ.